ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಸೌತೆಕಾಯಿಯಿಂದ ಮಜ್ಜಿಗೆ ಹುಳಿಯನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಒಂದೆರಡು ಸೌತೆಕಾಯಿಯನ್ನು ತೆಗೆದುಕೊಂಡು ಈ ತರಹ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಲೆ ಮೇಲೆ ಒಂದು ಬಟ್ಲಿಟ್ಬಿಟ್ಟು ಅದಕ್ಕೆ 1.5 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1.5 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಸೌತೆಕಾಯಿ ಹೆಚ್ಚಿ ಇಟ್ಕೊಂಡಿರುವಂತಹ ಸೌತೆಕಾಯಿಯನ್ನು ಅದರೊಳಗೆ ಹಾಕಿ ಬೇಯಿಸ್ಕೊಳ್ಳೋಣ. ಅದು ಕುಕ್ಕರ್ನೊಳಗೆ ಹಾಕಬಾರ್ದು, ಇದರೊಳಗೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಕುಕ್ಕರ್ನೊಳಗೆ ತುಂಬ ಬೇಗ ಮೆತ್ತಗಾಗೋಗುತ್ತೆ. ಇವಾಗ ಅದು ಬೇಯೋಷ್ಟರೊಳಗೆ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಕಡಲೆಬೇಳೆ ಒಂದು ಹಿಡಿಯಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಟಿದ್ದೆ, ಅದನ್ನು ತೊಳೆದುಬಿಟ್ಟು ನೀರು ಬಗ್ಗಿಸ್ಬಿಟ್ಟು ಮಿಕ್ಸಿ ಜಾರ್ನೊಳಗೆ ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದುಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ 5 ತೊಗೊಂಡಿದ್ದೀನಿ. 5 ಹಸಿಮೆಣ್ಸಿನ್ಕಾಯಿ ಹಾಕೋಣ. ಜೀರಿಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಹಸಿ ಕೊಬ್ಬರಿಯನ್ನು ಸ್ವಲ್ಪ ತುರಿದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸಿಗೆ ರುಬ್ಕೊಂಡು ಬಂದುಬಿಡೋಣ. ನುಣ್ಣಗೆ ರುಬ್ಕೊಂಡು ಬಂದ ಮೇಲೆ ಅಷ್ಟರೊಳಗೆ ಅದು ಸೌತೆಕಾಯಿ ಬೆಂದಿದೆಯಾ ಅಂತ ನೋಡೋಣ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿರೋದು ಆಗಿದೆ. ಈ ತರಹ ನುಣ್ಣಗೆ ಇದ್ದರೆ ಸರಿ ಹೋಗುತ್ತೆ. ಇವಾಗ ಸೌತೆಕಾಯಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಬೇಯಬೇಕಾಗುತ್ತೆ. ಸ್ವಲ್ಪ ಬೇಯೋಷ್ಟರೊಳಗೆ ಮೊಸರನ್ನು ಕಡ್ದು ಇಟ್ಕೊಳ್ಳೋಣ. ಈ ಮೊಸರು ಕಡಿಯೋದಕ್ಕೆ ಗಟ್ಟಿ ಮೊಸರು ಬೇಕಾಗುತ್ತೆ. ಅದಕ್ಕೆ ಗಟ್ಟಿ ಮೊಸರು ಒಂದು 3 ಮಜ್ಜಿಗೆ ಹುಳಿಗೆ ತಗೊಳ್ತಾ ಇದೆ. ಹುಳಿನೂ ಇರಬೇಕು ಮತ್ತು ಗಟ್ಟಿಯಾಗೂ ಇರಬೇಕು. ಇವಾಗ ಗಟ್ಟಿ ಮೊಸರು ಒಂದು 3 ಸೌಟ್ನಷ್ಟು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮೊಸರು ಕಡಿದು ಇಟ್ಕೊಳ್ಳೋಣ. ಅಷ್ಟರೊಳಗೆ ಅದು ಸೌತೆಕಾಯಿ ಬೇಯುತ್ತೆ. ಈ ಮೊಸರನ್ನ ಕಡಿಯೋದಕ್ಕೆ ಅಂದರೆ ಅದು ಮೊಸರು ಗಟ್ಟಿ ಇರುತ್ತಲ್ಲ, ಗಟ್ಟಿ ಇದ್ದಾಗ ಗಂಟು ಇರುತ್ತೆ. ಆ ಗಂಟೆಲ್ಲ ಕ್ಲೀನಾಗಿ ಕಡ್ದಾಗ ಎಲ್ಲ ಕ್ಲೀನಾಗಿ ಒಂದೇ ಸಮ ಮೊಸರು ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ನೋಡಿ, ಈ ತರಹ ಚೆನ್ನಾಗಿ ಬಂದಿದೆ. ಇವಾಗ ಸೌತೆಕಾಯಿ ಬೆಂದಿದೆ ಅಂತ. ಇವಾಗ ಸೌತೆಕಾಯಿ ಬೆಂದಿದೆ. ಇದಕ್ಕೆ ನಾವು ರುಬ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆಯನ್ನು ಇದನ್ನೇ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಅದಕ್ಕೆ ಇನ್ನೂ ನೀರು ಇಡಿಸುತ್ತೋ ಗಟ್ಟಿಯಾಗಿದೆಯೋ ಇಲ್ವೋ ಅಂತ ನೋಡಿಬಿಟ್ಟು ಇನ್ನೂ ನೀರೇನಾದರೂ ಇಡಿಸಿದ್ರೆ ಸ್ವಲ್ಪ ನೀರನ್ನು ಹಾಕೋಣ. ಅದು ನೀರು ಹಾಕಿದ್ರೆ ಅದು ಮರಳ್ತಾ ಸ್ವಲ್ಪ ಗಟ್ಟಿ ಆದಂಗೆ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಇವಾಗ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮರಳೋವರೆಗೂ ಬಿಡೋಣ. ಅದು ಚೆನ್ನಾಗಿ ಮರಳ್ತಾ ಇರಬೇಕಾದ್ರೆ ಈ ಕಡೆ ಒಲೆ ಮೇಲೆ ನಾವು ಒಂದು ಬಾಣಲಿ ಇಟ್ಟುಕೊಂಡು ಬಿಡೋಣ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೊಂದು ಒಗ್ಗರಣೆ ಹಾಕಬೇಕಾಗುತ್ತೆ. ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಚೂರು ಮಾಡಿ ಇಟ್ಕೊಂಡಿರೋದು ಒಂದು ಒಣಮೆಣಸಿನ್ಕಾಯಿ 2 ಹಾಕ್ತಾಯಿದ್ದೀನಿ. 2 ಹಾಕ್ಬಿಟ್ಟು ಒಂದು ಸ್ವಲ್ಪ ಇಂಗು ಹಾಕೋಣ. ಇಂಗು ಹಾಕ್ಬಿಟ್ಟು ನಂತರ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಬಿಟ್ರೆ ಒಗ್ಗರಣೆಗೆ ರೆಡಿ ಆಯಿತು. ಒಗ್ಗರಣೆ ಇವಾಗ ಮರಳ್ತಾ ಇರುವಂತಹ ಇದು ಮಜ್ಜಿಗೆ ಹುಳಿ ಮರಳ್ತಾ ಇದೆಯಲ್ಲ, ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮರಳೋದಕ್ಕೆ ಬಿಡೋಣ. ಇವಾಗ ಸೌತೆಕಾಯಿಯ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಇದಕ್ಕೆ ಮೊಸರು ಸೇರಿಸ್ಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ಮೊಸರನ್ನು ಸೇರಿಸ್ಬೇಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟುಬಿಡೋಣ ಮರಳಿದ್ದಾದಮೇಲೆ. ಇವಾಗ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಇದು ತಣ್ಣಗಾಗಿದೆ. ಇವಾಗ ಕಡಿದು ಇಟ್ಕೊಂಡಿರುವಂತಹ ಮೊಸರನ್ನು ಹಾಕಿದ್ದೀನಿ. ಹಾಕಿದ್ದಾದಮೇಲೆ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ. ಏಕೆಂದರೆ ಈ ಮಜ್ಜಿಗೆ ಹಾಕಿರೋದು ವಿಡಿಯೋ ಬಂದಿಲ್ಲ, ಸಾರಿ, ಯಾರು ಏನು ತಿಳ್ಕೊಬೇಡಿ. ಇವಾಗ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ
ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ.